ಜಿಮ್ ಹೋಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ರೋಲರ್ ಕೋಸ್ಟರ್ ನಡೀತಾ ಇದೆ ನನ್ನ ವೇಟ್ ಜೊತೆ. ಓಕೆ, ನೋ ಪ್ರಾಬ್ಲಮ್. ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕಲ್ವ. ಸೊ ಅದಾದಮೇಲೆ ನಾನು ಜಿಮ್ಗೆ ಹೋದೆ. ಜಿಮ್ಮು ಇವತ್ತು ಬೆಳಗ್ಗೆನೇ ಮಾಡ್ಕೊತಿದ್ದೀನಿ, ಯಾಕೆಂದರೆ ಸ್ಯಾಟರ್ಡೆ ಅಂದರೆ ಸ್ವಲ್ಪ ಮಧ್ಯಾಹ್ನ ಏನಾದರೂ ಕೆಲಸ. ಅದ್ರ ಜೊತೆಗೆ ಈಗ ನನ್ನ ಮಗನ ಎಕ್ಸಾಮ್ ಸ್ಟಾರ್ಟು. ಸೊ ಅದ್ರ ಜೊತೆಗೆ ನನಗೆ ಅವನಿಗೆ ಸ್ಟಡೀಸ್ ತೊಗೋಬೇಕಾಗತ್ತೆ. ಸೊ ಹಾಗಾಗಿ ಬೇಗನೆ ಹೋಗಿ ಬಂದುಬಿಟ್ರೆ ಫ್ರೀಯಾಗಿ ಹೋಗ್ತೀನಿ ಅಂತ. ಹಾಗೆ ಸ್ವಲ್ಪ ನಾನು ರಿಲ್ಯಾಕ್ಸ್ ಆಗಬೇಕಲ್ಲ ಮೆಂಟಲಿ, ಹಾಗಾಗಿ. ಸೊ ಜಿಮ್ಮಲ್ಲಿ ಇವತ್ತು ವರ್ಕೌಟ್ ಮಾಡಿದೆ, ಲೆಗ್ ವರ್ಕೌಟು. ಸೊ ನೀವು ನನ್ನ ಮುಖ ನೋಡ್ತಿರ್ಬೋದು, ನಿಮಗೆ ಕಾಣಿಸ್ತಿರ್ಬೋದು, ಬ್ಲಾಟಿಂಗ್ ಇದೆ, ಅಂದರೆ ಸ್ವೆಲ್ಲಿಂಗ್ ಇದೆ. ಸ್ವಲ್ಪ ಸ್ವೆಲ್ಲಿಂಗ್ ಅಂದರೆ ಊದ್ಕೊಳ್ಳೋ ಥರ, ಗಾಯ ಆಗಿ ಊದ್ಕೊಳ್ಳೋದಲ್ಲ, ಇಟ್ಸ್ ಅ ಬ್ಲಾಟಿಂಗ್, ಗ್ಯಾಸು ಆ ಥರ ಆದಾಗ ಇದು ಇಶ್ಯೂ ನಡೀತಾ ಇದೆ ನನ್ನ ಜೊತೆಗೆ. ಸೊ ನಾನೀಗ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ಹೋಗಬೇಕು. ಲೆಗ್ ವರ್ಕೌಟ್ ಸಖತ್ತಾಗಿ ಮಾಡಿದೆ. ಆದಷ್ಟು ತುಂಬ ಓವರಾಗಿ ಮಾಡಲಿಲ್ಲ ಇವತ್ತು, ಯಾಕೆಂದರೆ ಸ್ವಲ್ಪ ಇನ್ನೂ ನಡೀತಾ ಇದೆ ಇಶ್ಯೂ. ಸೊ ಅದ್ರ ಜೊತೆಗೆ ಇನ್ನೂ ಮಾಡಿ, ಸೊ ಬೇಡ ಅಂದ್ಬಿಟ್ಟು ಓವರಾಗಿ ಅಂದ್ಬಿಟ್ಟು ಲೆಗ್ಗನ್ನು ಆದಷ್ಟೇ ಮಾಡಿದ್ದೀನಿ. ಅಂದರೆ ತುಂಬ ಲೋ ವೆಯ್ಟು ಅಲ್ಲ, ತುಂಬ ಹೈ ವೆಯ್ಟು ಅಲ್ಲ, ಮೀಡಿಯಮ್ ವೆಯ್ಟ್ ಹಾಕ್ಕೊಂಡು ಮಾಡಿದೆ. ಅದಾದಮೇಲೆ ಮನೆಗೆ ಬರ್ತಾ ಫ್ರೂಟ್ಸು ಮತ್ತು ವೆಜ್ಜಸ್ ತೊಗೊಂಡು ಬಂದೆ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿಕೊಂಡೆ. ಕಾಳುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಈಗ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೆಂತ್ಯ ಸೊಪ್ಪಿಂದು ಇದೆಲ್ಲ ಕಾಳು, ಮತ್ತು ನನಗೆ ಎಸ್ಪೆಷಲಿ ಬಟಾಣಿ ಮತ್ತು ಅವರೆಕಾಳು ಈ ಥರದವು ತಿಂದಾಗಲೇ ನನಗೆ ಐ ಆಮ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಇತ್ತೀಚೆಗೆ ಆಗ್ತಾಯಿದೆ ಅದು. ಅದಾದಮೇಲೆ ಮಧ್ಯದಲ್ಲಿ ಒಂದು ಎಳ್ನೀರು ಕುಡ್ಕೊಂಡೆ. ಎಳ್ನೀರು ಜೊತೆಗೆ ಚಿಯಾ ಸೀಡು ಆ್ಯಸ್ ಯೂಶುವಲ್ ಹಾಕ್ಕೊಂಡೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ಮಾಡಿದ್ದೆ ನಾನು ಮಕ್ಕಿ ರೊಟ್ಟಿ, ಅಂದರೆ ಕಾರ್ನಲ್ಲಿ ಪೌಡ್ರು ಬರುತ್ತಲ್ಲ, ಕಾರ್ನದು, ಜೋಳದ ಹಿಟ್ಟದು, ಅಂದರೆ ಆ ಜೋಳ ಅಲ್ಲ, ವೈಟ್ ಜೋಳ ಅಲ್ಲ, ಇನ್ನೊಂದು ಜೋಳ ಬರುತ್ತೆ, ಮಕ್ಕ ಅಂತ ಹೇಳ್ತೀವಲ್ಲ ಅದು. ಸೊ ಅದರದ್ದು ಒಂದು ರೊಟ್ಟಿ ತೊಗೊಂಡೆ. ಅದಾದಮೇಲೆ ಮಟರು, ನಾನು ತಲೆ ಎಲ್ಲಿ ತೊಗೋತಿಲ್ಲ ಅದನ್ನೇ ಮಾಡಿದ್ದೀನಿ ಇವತ್ತು. ಎಗೇನ್ ಗ್ಯಾಸ್ ಆಗಿದ್ರೂ ಕೂಡ, ಅಂದರೆ ಬಟಾಣಿ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ, ಆಮೇಲೆ ಜೊತೆಗೆ ಪ್ರೋಟೀನ್ಗಾಗಿ ಪನ್ನೀರ್ ಮಾಡಿಕೊಂಡೆ. ಮತ್ತು ಸಖತ್ತಾಗಿತ್ತು. ಜೋಳದ್ದು ಇದು ರೊಟ್ಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮುಸ್ಕಿನ ಜೋಳ ಅಂತಾರೆ ಅದ್ರದ್ದು ಆಟ, ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬರೀ ಅಕ್ಕಿ ರೊಟ್ಟಿ ಅನ್ನ ಈ ಥರ ತಿನ್ನಬೇಡಿ. ಜೊತೆಗೆ ಮಧ್ಯ ಒಂದಿನ ರೊಟ್ಟಿ, ಒಂದಿನ ರಾಗಿ ರೊಟ್ಟಿ, ಒಂದಿನ ಜೋಳದ ಎಲ್ಲ ಹಿಟ್ಟನ್ನು ಮಾಡಿಸಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿಂದರೆ ಡೆಫಿನೆಟ್ಲಿ ಇದು ಶುಗರ್ ಸ್ಪೈಕ್ ಮಾಡಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಲ್ಲ. ಹಾಗೆ ಇದನ್ನು ಸಡನ್ನಾಗಿ ನಿಮಗೆ ಸ್ಪೈಕ್ ಕೊಡಲ್ಲ. ಸೊ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಇಟ್ಸ್ ಗುಡ್ ಫಾರ್ ಹೆಲ್ತ್. ಸೊ ಇದನ್ನು ತೊಗೊಳ್ಳಿ ಇನ್ಸ್ಟೆಡ್. ಆವಾಗ ಅನ್ನ ಕಮ್ಮಿ ತಿಂತೀವಿ ಆಟೋಮೆಟಿಕ್ಕಾಗಿ, ಹಾಗೆ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ. ಯಾರು ತುಂಬ ಅನ್ನ ತಿಂತೀರ ಅವ್ರಿಗೆ ಹೇಳ್ತಾ ಇದ್ದೀನಿ, ತರಕಾರಿ ಎಲ್ಲ ಕಮ್ಮಿ ತಿನ್ನಿ, ಇದೆಲ್ಲ ಮಾಡ್ತಾರೆ, ಅದ್ರ ಬದಲು ಈ ಥರದ್ದು ತಿನ್ನಿ. ಅದಾದಮೇಲೆ ಊಟ ಅಂತ ಸಖತ್ತಾಗಿತ್ತು. ಅದಾದಮೇಲೆ ಸಂಜೆ ಈವ್ನಿಂಗು ಆ್ಯಸ್ ಯೂಶುವಲ್ ಟೈಮ್ ಮಕ್ಕಳು ಸ್ಟಡೀಸ್ ತೊಗೊಂಡು ಜೊತೆಗೆ ಇವತ್ತು ಲೈವ್ ಕೂಡ ಬಂದಿದ್ದೆ ನಾನು ಯೂಟ್ಯೂಬಲ್ಲಿ, ಯಾರೂ ಇರಲಿಲ್ಲ. ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ತುಂಬ ದಿನ ಆಗಿತ್ತು ಲೈವ್ ಹೋಗಿ. ಸೊ ಎಲ್ಲರೂ ತುಂಬ ಜನ ಬಂದಿದ್ರು, ಅಲ್ಲಿ ಮಾತಾಡಿತು. ಅದಾದಮೇಲೆ ಹೋದರು. ಶಾಂತಿ ಮನಸ್ಸಿಗೆ, ಒಂದು ನಿಮಿಷನೂ ಬಿಡಲ್ಲ ನಾನು. ತಲೆ ತಿಂತಾ ಇರ್ತಾರೆ. ಚಾಯ್ ಮತ್ತು ಯಾಕೋ ಬೋರ್ ಆಗ್ತಾಯಿತ್ತು, ಅದಕ್ಕೆ ಸ್ವಲ್ಪ ಮಲ್ಟಿಗ್ರೈನ್ ಏನಂತಾರೆ ಇದಕ್ಕೆ, ಲಾವಾಸ ಏನೋ ಅಂತಿದೆ ಅಪ್ಪ, ಗೊತ್ತಿಲ್ಲ ಏನಂತ. ಬೇಸಿಕಲಿ ಬ್ರೆಡ್ ಸ್ಟಿಕ್ಸ್. ಹೆಲ್ದಿವಲ್ಲ, ಬೇಕು ಅಂದಾಗ ಇವೆಲ್ಲ ಸರ್ಕಸ್ಸು. ಬಟ್ ಸ್ಟಿಲ್ 100% ಹೇಳುತ್ತೆ, ಏನಿಲ್ಲ ಇದರಲ್ಲಿ. ಹೆಂಗಿದೆ ಅಂತ ಮನೇಲಿರೋ ರೊಟ್ಟಿನೇ ಬಿಸಿ ಮಾಡ್ಕೊಂಡಿರೋ ಆಯ್ತಾಯ್ತು. ಮನೇಲಿರೋ ರೊಟ್ಟಿನ ತವಾ ಮೇಲೆ ಇಟ್ಟಿದ್ರೆ ಕುರಿ ಆಗ್ತಿತ್ತು. ಅದ್ರ ಮೇಲೆ ಸ್ವಲ್ಪ ಎಳ್ಳು ಆಮೇಲೆ ಫ್ಲಾಕ್ಸ್ ಸೀಡ್ ಹಾಕಿದ್ರೆ ಲಾವಾಶ. ನೋ ಟೇಸ್ಟ್. ಬಾಯಿ ಪರ್ರಂದಾಗ ಮಾಡೋ ಕೆಲಸ. ಏನಿಲ್ಲ, ಚಾಯ್ ಮಾಡ್ತೀನಿ.
ಇದನ್ನು ಹಾಕ್ಬಿಟ್ಟೆ ಬೇಯಿಸಿ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೊರಗಡೆ ಮಾಡ್ಕೊಡ್ತೀನಿ ನೋಡಿ ಆ ಥರ. ಸೊ ಅದಾದಮೇಲೆ ಕಾರ್ನ್ ಮಾಡಿಕೊಂಡೆ. ಕಾರ್ನ್ ಒಂದು ಕಡೆ ಬೇಯಕ್ಕೆ ಇಟ್ಬಿಟ್ಟಿದ್ದೆ. ಕಾರ್ನ್ ಬೇಯ್ತಾ ಇದೆ. ಅದ್ರ ಜೊತೆಗೆ ಸ್ವಲ್ಪ ಟೀ ಮಾಡಿಕೊಂಡೆ, ಮಸಾಲ ಟೀನ. ಬೋರಾಗ್ತಾಯಿತ್ತು ಅಂತ ಅಷ್ಟೇ. ಇಟ್ ಈಸ್ ನಾಟ್ ನೆಸಸರಿ ಆ್ಯಕ್ಚುಲಿ ಹೇಳ್ಬೇಕಂತೆ, ಬಟ್ ಸ್ಟಿಲ್ ಮಾಡ್ಕೊಂಡಿದ್ದೀನಿ. ವೆಯ್ಟು ಇಷ್ಟು ಫ್ಲಕ್ಚುಯೇಷನ್ ನಡೀತಾ ಇದೆ ಅಂತ ಹೆಂಗಾಗ್ತದೆ, ಇಟ್ಸ್ ನಾಟ್ ರಿಯಲ್ ವೆಯ್ಟ್ಗೆ. ನಾನೀಗ ನಿನ್ನೆ 98 ಇದ್ದರೆ ಇವತ್ತು ಚೆಕ್ ಮಾಡಿದ್ರೆ 99 ತೋರಿಸ್ತದೆ. ಸಡನ್ನಾಗಿ 1 ಕಿಲೋ ಜಾಸ್ತಿ ಆಗಲ್ಲಲ್ವಾ, ಈ ಥರ ನಡೀತಾ ಇದೆ. ಸೊ ದಟ್ಸ್ ಐ ಆಮ್ ಫ್ಲಕ್ಚುಯೇಟಿಂಗ್ ಮೈ ಬಾಡಿಲಿ. ವಾಟರ್ ರಿಟೈನ್ ಆಗ್ತಿದೆ. ಸೊ ಹಾಗಾಗಿ ಈಗ ಹೋಗಲೇಬೇಕು ಡಾಕ್ಟರ್ ಅಂತ ಡಿಸೈಡ್ ಮಾಡಿಬಿಡ್ತೀನಿ. ಅದಾದಮೇಲೆ ಮಿಂತ್ರಾಯಿಂದ ಡ್ರೆಸ್ ತರಿಸಿದೆ, ಹಾಕೊಂಡು ಟ್ರೈ ಮಾಡಿದೆ. ಸಖತ್ತಾಗಿದೆ ಡ್ರೆಸ್ಸು. ರಿಟರ್ನ್ ಮಾಡಿದ್ದೆ, ಅದಕ್ಕೆ ಅದ್ರ ಬದಲು ಬೇರೆ ತೊಗೊಂಡೆ. ಅದಾದಮೇಲೆ ಇದು ಬಂದು ಸಂಡೇದು ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಶ್ವಲ್ ಜೀರಾ ಆ್ಯಂಡ್ ಜಿಂಜರ್ ವಾಟರ್ ಕುಡ್ದಾದ್ಮೇಲೆ ನನ್ನ ಮಗ ದೊಡ್ಡವನಿಗೆ ಇಷ್ಟ ಇಲ್ಲ ಈಗ ಕ್ಯಾಮ್ರಾ ಕಾನ್ಷಿಯಸ್, ಈ ಡೋಂಟ್ ವಾಂಟು. ನನಗೆ ಅಮ್ಮ ಇಲ್ಲ ಬೇಡ ಅಂತ ಹೇಳ್ತಾನೆ, ಏನು ಮಾಡಿದ್ರು ಕ್ಯಾಮ್ರಾದಲ್ಲಿ ತೋರಿಸ್ಬೇಡ ಅಂತ ಹೇಳ್ತಾನೆ. ಸೊ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಛತ್ರಿ ಥರ ಆಯಿತು, ತುಂಬ ಚೆನ್ನಾಗಿತ್ತು ಗಿಡ ನೋಡೋಕ್ಕೆ. ಸೊ ಹಾಗಾಗಿ ಇದನ್ನು ಶೂಟ್ ಮಾಡಿಕೊಂಡೆ. ಅದಾದಮೇಲೆ ವಾಕಿಂಗ್ ಅಂತೂ ನಾನು ಏನಕ್ಕೆ ನೀವು ನೋಡ್ತಿರ್ಬೋದು, ನನ್ನ ಮುಖ ನೋಡಿ ಊದ್ಕೊಂಡಿದೆ, ಹಂಗೆ ಕಾಣಿಸ್ತಾ ಇದೆ. ಸಮಥಿಂಗ್ ಈಸ್ ಲೈಕ್ ಐ ಡೋಂಟ್ ನೋ, ನನಗೆ ಅಥವಾ ವೈರಲ್ ಆದಮೇಲೆ ಇದಾಗ್ತಿದೆಯಾ ಅಥವಾ ಅದೇ ನಂದು ಹೊಟ್ಟೆ ಅಪ್ಸೆಟ್ ಆದಮೇಲಿಂದ ಇದು ನಡೀತಿದೆಯಾ ನನ್ನ ಬಾಡಿಯಲ್ಲಿ. ಐ ಆಮ್ ನಾಟ್ ಫೈಂಡಿಂಗ್ ಇಟ್ ಅ ಸೊಲ್ಯೂಷನ್. ಸೊ ಸ್ಟಿಲ್ ಬಟ್ ನಾನೇನು ಗೊತ್ತಾ, ನನ್ನ ಮೆಂಟಾಲಿಟಿ ಹೇಗಿದೆ ಅಂದರೆ, ನನಗೆ ಏನಾದರೂ ಸೋಲ್ ಒಪ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ಅಂದರೆ ಸೊ ನೇಚರ್ ಈಸ್ ದ ಕೀ. ನೇಚರ್ ನಮ್ಮನ್ನು ಹೀಲ್ ಮಾಡೇ ಮಾಡುತ್ತೆ. ಸೊ ಅದಕ್ಕೆ ನಾನೇನಂದರೆ ನೇಚರ್ ಮೇಲೆ ನಂಬಿದ್ದೀನಿ. ಏನು ನಾವು ಒಳ್ಳೆ ಊಟ ನ್ಯಾಚುರಲ್ ಆಗಿ ತಿನ್ನೋದಾಗಿರ್ಬೋದು, ಅಥವಾ ನನ್ನ ಏನು ರೊಟೀನ್ ಇದೆ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ದೋ ಐ ಆಮ್ ಫೈಂಡಿಂಗ್ ಇಟ್ಸ್ ನಾಟ್ ಲೈಕ್ 100 ನನಗೆ ತುಂಬ ಪೇನ್ ಇದೆ, ನಡೆಯೋಕ್ಕೆ ಆಗ್ತಿಲ್ಲ, ಆ ಥರ ಕಂಡೀಷನ್ಲಿಲ್ಲ. ಬಟ್ ಇಟ್ಸ್ ಅನ್ಕಂಫರ್ಟಬಲ್. ನನಗೆ ಸಮ್ಟೈಮ್ಸ್ ಕಾಲು ನೋವು ಬರ್ತಾಯಿದೆ. ಸೊ ಕಾಲು ನೋವು ಬಂದಿಲ್ಲ ಅಂದರೆ ಸ್ವಲ್ಪ ನಮ್ನೆಸ್ ಥರ ಆಗುತ್ತೆ, ಊದ್ಕೊಂಡಾಗ ಹೆಂಗೆ ನಮ್ನೆಸ್ ಆಗುತ್ತೆ ಆ ಥರ. ಸೊ ದಟ್ಸ್ ಐ ಆಮ್ ಫೈಂಡಿಂಗ್ ಇಟ್ಸ್ ವೆರಿ ಡಿಫಿಕಲ್ಟಿ ಲಿಟಲ್ ಬಿಟ್. ಬಟ್ ಸ್ಟಿಲ್ ಐ ಆಮ್ ನಾಟ್ ಗಿವಿಂಗ್ ಅಪ್. ನೋ, ನಂದೇನು ರೋಟೀನ್ ಇದೆ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಸೊ ಐ ಆಮ್ ಕೀಪಿಂಗ್ ಅಪ್, ಐ ಆಮ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ಇವನ್ ಜಿಮ್ಮಿಂಗೂ ಬಿಡ್ತಿಲ್ಲ ನಾನು, ಇದೂ ಬಿಡ್ತಿಲ್ಲ, ಯೋಗ ಬಿಡ್ತಿಲ್ಲ, ಏನೂ ಬಿಡ್ತಿಲ್ಲ, ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆ್ಯಸ್ ಯೂಶ್ವಲ್, ನಿಮಗೆ ಸಂಡೇ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ, ಸ್ಟಿರ್ ಫ್ರೈ ವೆಜಿಟೇಬಲ್ಸು, ಮಶ್ರೂಮು ಮತ್ತು ಕ್ಯಾಬೇಜು, ಅಯ್ಯಂಗಾರ್ ಸ್ಟೈಲ್ ಕ್ಯಾಬೇಜ್ ಪಲ್ಯ, ಆಮೇಲೆ ಎಗ್ಗು ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಸೊ ಅದಾದಮೇಲೆ ಇವತ್ತು ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಮಟನ್ ಮಾಡಿ, ಗೌರಿ ಹಬ್ಬದಲ್ಲಿ ಮಾಡಿದ್ದು, ಅದಾದಮೇಲೆ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತು ಮಟನ್ ಮಾಡಬೇಕು ಆಸೆ ಆಯಿತು ನನಗೆ. ಸೊ ಹಾಗಾಗಿ ಅದಾದಮೇಲೆ ನನ್ನ ಮಕ್ಕಳಿಗೆ ತಂದೂರಿ ಚಿಕನ್ ಬೇಕು ಅಂದರು. ಸೊ ಅದರ ರೆಸಿಪಿ ಕೂಡ ಶೂಟ್ ಆಗಿದೆ, ಅದನ್ನು ಹಾಕ್ತೀನಿ ನಾಳೆ ಅಥವಾ ನಾಡಿದ್ರಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಯೆಸ್ಟ್ ವರ್ಷನ್ ಆಫ್ ತಂದೂರಿ ಚಿಕನ್, ನೀವು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ಸೂಪರಾಗಿರುತ್ತೆ. ಯಾವ ಓವನ್ನು ಬೇಕಿಲ್ಲ, ಏನೂ ಬೇಕಾಗಿಲ್ಲ, ಸಿಂಪಲ್ ನಿಮ್ಮ ಮನೆಯಲ್ಲೇ, ನಿಮ್ಮ ಕಿಚನಲ್ಲೇ ನೋಡಿ ನಾನು ಎದ್ರಲ್ಲಿ ಮಾಡಿದ್ದೀನಿ ಅಂತ. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದೀನಿ ಅಷ್ಟೇ. ಅದು ತಂದೂರಿ ಚಿಕನ್ ಆಗೋಯ್ತು. ಎಷ್ಟು ಚೆನ್ನಾಗಿತ್ತು ತಂದೂರಿ ಚಿಕನ್ ಅಂತ ಕೇಳಬೇಡಿ. ಅದ್ರ ಜೊತೆಗೆ ಮಟನ್ ಚಾಪ್ಸ್ ಮಾಡಿದ್ದೆ, ಮಟನ್ ಬಿರಿಯಾನಿ ಮಾಡಿದ್ದೆ. ಸೊ ಇಷ್ಟು ಮಾಡ್ಕೊಂಡಿದ್ವಿ. ಕಮ್ಮಿನೇ ಮಾಡಿದೆ, ಬಟ್ ಮಾಡ್ಕೊಂಡಿದ್ವಿ. ಚೆನ್ನಾಗಿ ತೃಪ್ತಿಕರವಾಗಿ ತಿನ್ನೋಷ್ಟು ಮಾಡ್ಕೊಂಡಿದ್ದೆ. ಕಮ್ಮಿ ಅಂದರೆ 1 ಪೀಸ್ 2 ಪೀಸ್ ಅಂತಲ್ಲ, ಮಾಡಿದೆ. ನಮ್ಮನೆ ನಾನು ಕಮ್ಮಿ ತೊಗೊಬನ್ನಿ ಅಂದ್ರೂ ಕಮ್ಮಿ ತರಲ್ಲ. ನಾನು ಅರ್ಧ KGನೇ ತೊಗೊಬನ್ನಿ ಅಂತಾರೆ, ಬಟ್ ಅರ್ಧ KG ಅವ್ರಿಗೆ ಯಾವತ್ತೂ ತರಲ್ಲ. 1 ಕಿಲೋ 1.5 ಕಿಲೋ ಅಷ್ಟು ಹತ್ರನೇ ತರ್ತಾರೆ. ಅದರಲ್ಲಿ ಫ್ಯಾಟ್ ಎಲ್ಲ ನಾವು ತೆಗೆದ್ಬಿಡ್ತೀನಿ. ನಾನು ಫ್ಯಾಟ್ ಇಟ್ಕೊಳ್ಳೋದು, ನಮ್ಮ ಮನೇಲಿ ಫುಲ್ ಫ್ಯಾಟನ್ನು ತೆಗೆದು ಒಂದೊಂದೇ ಪೀಸಲ್ಲೂ ತೆಗೆದು ಇಟ್ಬಿಡ್ತಾರೆ, ಯೂಸ್ ಮಾಡ್ತಾರೆ. ಬಟ್ ಒಂದೊಂದು ದಿನ ಯಾವತ್ತೂ ತಿಂದರೆ ಏನೂ ಆಗೋಲ್ಲ. ಬಟ್ ಎವ್ರಿ ವೀಕು ಎವ್ರಿ ಡೇ ನೀವು ತಿನ್ನೋಕೆ ಹೋದಾಗ ಮಟನ್ ಇಸ್ ನಾಟ್ ಎಟ್ ಆಲ್ ಗುಡ್ ಫಾರ್ ಯು. ಮಾತ್ರ ತಂದೂರಿ ಚಿಕನ್ ನೆಕ್ಸ್ಟ್ ಲೆವೆಲ್. ತುಂಬ ಇದು ನನ್ನ ಮೈ ಓನ್ ಮೆಥಡ್ ಆಫ್ ತಂದೂರಿ ಚಿಕನು. ಯಾವ ಎಣ್ಣೆ ಬೇಕಿಲ್ಲ ಜಾಸ್ತಿ, ಯಾವ ಬಟರು ಬೇಕಾಗಿಲ್ಲ, ಏನು ಬೇಕಾಗಿ ಈ ಮೆಥಡಲ್ಲಿ ಮಾಡಿ ಆಮೇಲೆ ನನಗೆ ಬಂದು ಹೇಳಿ ಹೆಂಗಾಗಿತ್ತು ಅಂತ. ಸೊ ಅದರ ರೆಸಿಪಿ ನಾಳೆ ಕೊಡ್ತಾಯಿದ್ದೀನಿ. ನಾನಂತೂ ಸಖತ್ತಾಗಿ ಯಮ್ಮಿ ಆಗಿತ್ತು. ಬಿರಿಯಾನಿನೂ ನೆಕ್ಸ್ಟ್ ಲೆವೆಲ್ ಇತ್ತು ಇವತ್ತು. ನೀವೇನೇ ಮಾಡಿ ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿ ಸಹ ಮಟನ್ ಬಿರಿಯಾನಿ ದಟ್ ವಿಲ್ ಗಿವ್ ಲೈಕ್ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಲ್ವಾ ಮಟನಲ್ಲಿ. ಹಂಗನ್ಬಿಟ್ಟು ಡೈಲಿ ತಿನ್ನಬೇಡಿ, ಅಥವಾ ವೀಕ್ಲಿ ಎವ್ರಿ ವೀಕು ತಿನ್ನಬೇಡಿ, ಯಾವಾಗ ವೇಟ್ಲೆಸ್ ಪ್ರೊಸೆಸ್ ಇದ್ದಾಗ. ಬಟ್ 1 ಪೀಸ್ 2 ಪೀಸ್ ತಿಂದರೆ ಏನೂ ಆಗೋಲ್ಲ. ಉಲ್ಟಾ ನಿಮಗೆ ಒಂದು ಸತ್ಯ ಹೇಳ್ತೀನಿ, ನಾನು ಇವತ್ತು ಏನು ಸಂಡೇ ಚೆಕ್ ಮಾಡಿದಾಗ ನಾನು ವೇಟು 99 ತೋರಿಸ್ತಾ ಇತ್ತು. ನಾನು ಇವತ್ತು ಮಂಡೇ ಅಗೇನ್ ಚೆಕ್ ಮಾಡಿದಾಗ ಇದು ಬಂತು 98. ಅಂದರೆ ದಟ್ಸ್ ಹೌ ನನ್ನ ವೆಯ್ಟಲ್ಲಿ ಫ್ಲಕ್ಚುಯೇಷನ್ ತೋರಿಸ್ತಾ ಇದೆ. ನೋಡಿ ಕಾಲು ಹೆಂಗೆ ಊದ್ಕೊಂಡಿದೆ ಅಂತ. ನನ್ನ ಕಾಲು ಹಿಂಗಿರಲ್ಲ, ಇನ್ನೂ ಸಣ್ಣ ಇದೆ. ನನ್ನ ಕಾಲು ಸ್ವಲ್ಪ ಊದ್ಕೊಂಡಿದೆ ಅಂದರೆ ಫ್ಲಕ್ಚುಯೇಷನ್, ವಾಟರ್ ರಿಟೈನ್ ಆಗ್ತಾಯಿದೆ, ಬ್ಲಾಟಿಂಗ್ ಆಗ್ತಾಯಿದೆ. ಐ ಡೋಂಟ್ ನೋ, ಇನ್ಫ್ಲಮೇಷನ್ ಆಗ್ತಿರ್ಬೋದು ನನ್ನ ಬಾಡಿನಲ್ಲಿ, ಏನು ಸಮಥಿಂಗ್ ಇಸ್ ಅಲರ್ಜಿ ಆಗ್ತಿರ್ಬೋದು, ಐ ಡೋಂಟ್ ನೋ. ಇವತ್ತು ನಾನಂತೂ ಹೋಗ್ತೀನಿ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಮಂಡೇ ಸಿಕ್ಕಿದೆ ನನಗೆ. ಆ್ಯಕ್ಚುಲಿ ಮಂಡೇ ಹೋಗ್ತೀನಿ.
ಸೊ ಅದಾದಮೇಲೆ ಆ್ಯಸ್ ಯೂಶುವಲ್ ಫ್ರೂಟ್ ಟೈಮ್ ಆಯಿತು. ಸೊ ಹೀಗೆ ನಡೀತಾ ಇದೆ. ಸೊ ನಾನು ಯಾವಾಗ ವೆನೆವರ್ ಐ ಆಮ್ ಟೇಕಿಂಗ್ ಐ ಡೋಂಟ್ ನೋ ಟೈಮ್ ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಯಾವಾಗ ಚಾಲೆಂಜ್ ತೊಗೋತೀನಿ ಅವಾಗೆಲ್ಲ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ವಿತ್ ಮೀ. ಬಟ್ ಸ್ಟಿಲ್ ಹಂಗೆ ಅಂದ್ಬಿಟ್ಟು ನಾನು ನನ್ನ ಒಂದು ರೊಟೀನ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು ಯಾವುದೂ ಬಿಡ್ತಿಲ್ಲ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಹಂಗಂತ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋವರೆಗೆ. ನಮಸ್ಕಾರ.